Think of the worst person who got converted. ನೀವು ಬಹಳ ದುಷ್ಟ ವ್ಯಕ್ತಿ ಒಬ್ಬ ಪರಿವರ್ತನೆ ಹೊಂದಿದ್ದನ್ನ ಯೋಚನೆ ಮಾಡಿ. Converted by Christ. ಕ್ರಿಸ್ತನಿಂದ ಪರಿವರ್ತನೆ ಹೊಂದಿದ. Who was that? ಯಾರು? Somebody worse than Mary Magdalene. ಮಗ್ದಲದ ಮರಿಯಳಿಗಿಂತ ಕೆಟ್ಟ ವ್ಯಕ್ತಿ. The thief who was hanging with him on the cross. ಆ ಒಂದು ಕಳ್ಳನು ಆ ಶಿಲುಬೆ ಮೇಲೆ ತೂಗುತ್ತಾ ಇದ್ನಲ್ಲ. He was a thief and a murderer. ಅವನು ಕಳ್ಳನಾಗಿದ್ದನು, ಕೊಲೆ ಮಾಡಿದವನು. And we know he was a very wicked man because the Romans crucified only the worst people. ನಮಗೆ ಗೊತ್ತಿದೆ ಅವನು ಬಹಳ ಕೆಟ್ಟ ಪಾಪಿ ಅಂತ. ಯಾಕೆ ಅಂದ್ರೆ ರೋಮನರು ಶಿಲುಬೆಗೆ ಹಾಕುವಂತದ್ದು ಅಂತ ಕೆಟ್ಟ ವ್ಯಕ್ತಿಗಳನ್ನು. We can see that from in India also. ಇಲ್ಲಿ ಭಾರತ ದೇಶದಲ್ಲಿ ಕೂಡ ನಾವು ನೋಡ್ತೇವೆ. You read in the paper of someone who murdered somebody. ನಾವು ನೋಡ್ತೇವೆ ಯಾರೋ ಒಬ್ಬರನ್ನ ಸಾಯಿಸಿದ, or murdered 3-4 people, ಕೊಲೆ ಮಾಡಿದ್ದಾನೆ 3-4 ಜನ. he is given life imprisonment. ಆತನನ್ನ ಜೀವಾವಧಿ ಸೆರೆಗೆ ಹಾಕ್ತಾರೆ. All his life he must be in a prison. ಆತನ ಜೀವಾವಧಿ ಕಾಲದಲ್ಲೆಲ್ಲ ಅವನು ಸೆರೆಮನೆಯಲ್ಲಿ ಇರಬೇಕು. But he is not killed. ಆದ್ರೆ ಅವನನ್ನು ಸಾಯಿಸಿಲ್ಲ. But there are some people who are worse than that. ಅದಕ್ಕಿಂತ ಕೆಟ್ಟವರು ಕೆಲವರು ಇರ್ತಾರೆ. And the judge says life in prison is not enough. ಆತನಿಗೆ ಜೀವಾವಧಿ ಶಿಕ್ಷೆ ಮುಖ್ಯ ಅಲ್ಲ, he must be hanged and killed. ಅವರಿಗೆ ಗಲ್ಲು ಶಿಕ್ಷೆ ಹಾಕಿ ಅವ್ರನ್ನ ಸಾಯಿಸಬೇಕು. And they hang them. ಅವರಿಗೆ ಗಲ್ಲು ಶಿಕ್ಷೆಯಲ್ಲಿ very very few. ಆದ್ರೆ ಬಹಳ ಕೆಲವು ಜನ. You read in the papers, very few people are hanged in India. ನೀವು ಪತ್ರಿಕೆಗಳಲ್ಲಿ ನೋಡ್ತೀರಾ, ಬಹಳ ಕಡಿಮೆ ಜನ, ವಿರಳ ಜನ. So many murders are committed in India. ಬಹಳಷ್ಟು ಕೊಲೆಗಳು ನಡೆದಿದೆ. 95% of them are put in prison for life. 95% ಅವರನ್ನ ಜೀವಾವಧಿ ಶಿಕ್ಷೆ. Very few are hanged and killed. ಕೆಲವರು ಮಾತ್ರ ಗಲ್ಲು ಶಿಕ್ಷೆಯಲ್ಲಿ ಸಾಯಿಸ್ತಾರೆ. They are the worst of the worst. ಅವರಲ್ಲಿ ಬಹಳ ಕೆಟ್ಟದರಲ್ಲಿ ಕೆಟ್ಟವರು ಅವರು. That man who was crucified next to Jesus was like that. ಯೇಸು ಸ್ವಾಮಿಯ ಪಕ್ಕದಲ್ಲಿ ಶಿಲುಬೆಗೆ ಹಾಕಲ್ಪಟ್ಟವನು ಆ ತರದವನು. Really bad. ನಿಜವಾಗ್ಲೂ ಬಹಳ ಕೆಟ್ಟವನು. Mary Magdalene was not hanged or crucified. ಮಗ್ದಲದ ಮರಿಯೊಳಗೆ ಆ ತರ ಶಿಕ್ಷೆ ಕೊಡಲಿಲ್ಲ. This man was crucified. ಆದ್ರೆ ಈ ವ್ಯಕ್ತಿ ಶಿಲುಬೆಯಲ್ಲಿ ಹಾಕಲ್ಪಟ್ಟನು. He never had a chance to do anything good. ಅವನಿಗೆ ಯಾವುದು ಒಳ್ಳೆಯದು ಮಾಡೋ ಒಂದು ಅವಕಾಶ ಇರಲಿಲ್ಲ. But he was honest. ಆದ್ರೆ ಅವನು ಪ್ರಾಮಾಣಿಕನಾಗಿದ್ದ. You know what he said? ಏನು ಮಾಡಿ ಹೇಳಿದನು ಗೊತ್ತಾ? It's a great lesson for us to learn. ನಾವು ಅದನ್ನ ಕಲೀಲಿಕ್ಕೆ. You read in Luke chapter 23. ಲೂಕ 23ರಲ್ಲಿ ನಾವು ನೋಡ್ತೇವೆ ಅದನ್ನು. Some of you, I'm saying this to some of you who may have lived very very bad lives in the past. ನೀವು ಇದನ್ನ ಕೆಲವರಿಗೆ ಹೇಳ್ತಾ ಇರಬಹುದು, ಜೀವಿತದಲ್ಲಿ ಬಹಳ ಕೆಟ್ಟದಾಗಿ ಜೀವಿಸಿದವರಿಗೆ ಈ ವಾಕ್ಯನ. You may think, I've lived such a bad life, what can the Lord do for me? ನೀವು ಕೆಲವರು ಅನ್ಕೊಳ್ಬಹುದು, ನಾನು ಇಂಥ ಕೆಟ್ಟ ಜೀವಿತವನ್ನು ಜೀವಿಸಿದ್ದೇನೆ, ಕರ್ತನು ನನಗೆ ಏನ್ ಮಾಡಬಹುದು ಅಂತ ಅನ್ಕೊಳ್ಬಹುದು. We read in Luke's gospel, ಲೂಕ ಸುವಾರ್ತೆನಲ್ಲಿ ನಾವು ನೋಡ್ತೇವೆ that this one man on the cross, ಆ ಒಂದು ಶಿಲುಬೆ ಮೇಲೆ ಇದ್ದಂತ ಒಬ್ಬ ವ್ಯಕ್ತಿ, he rebuked the man hanging on the other side of Jesus. ಒಬ್ಬ ಕಳ್ಳನು ಆ ಶಿಲುಬೆ ಇನ್ನೊಂದು ಕಡೆ ಶಿಲುಬೆ ಮೇಲೆ ಇದ್ದವನನ್ನ ನೋಡಿ ಗದರಿಸ್ತಾನೆ. You know, there were 3 people hanging on the cross, Jesus in the middle. ಯೇಸು ಸ್ವಾಮಿ ಮಧ್ಯದಲ್ಲಿ ಇದ್ದನು, 3 ಜನ ಅಲ್ಲಿ ಶಿಲುಬೆಯಲ್ಲಿ ಹಾಕಲ್ಪಟ್ಟಿದ್ರು. And this man on the right side tells the thief, the murderer on the left side. ಇಲ್ಲಿ ಬಲಗಡೆ ಇದ್ದಂತ ಆ ಒಂದು ಕಳ್ಳನು ಎಡಗಡೆ ಇದ್ದಂತವನಿಗೆ ಹೇಳ್ತಾನೆ. Look what he says. ಏನು ಹೇಳ್ತಾನೆ ಕೇಳಿ. First of all, verse 40, Luke 23:40. 40ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, Don't you fear God? ದೇವರಿಗೆ ಹೆದರುವುದಿಲ್ಲವೋ? You can ask him, in all these people you killed, did you fear God when you killed all these people? ಸೊ ಅವನು ಇನ್ನೊಬ್ಬನಿಗೆ ಕೇಳಬಹುದಾಗಿತ್ತು, ನೀನ್ ಭಯಪಟ್ಟ ಇತರರನ್ನ ಕೊಲೆ ಮಾಡುವಾಗ. Now you are preaching about the fear of God. ಇವಾಗ ನೀನು ದೇವರ ಭಯದ ಬಗ್ಗೆ ಮಾತಾಡ್ತಾ all these years you never feared God, you killed so many people. ಈ ಇಷ್ಟು ವರ್ಷ ನೀನು ದೇವರಿಗೆ ಭಯಪಟ್ಟಿಲ್ಲ, ಇಷ್ಟು ಜನನ ಸಾಯಿಸಿದ್ಯಾ ನೀನು. It's true, I did not fear God, he would say. ಅವನು ಹೇಳ್ತಾನೆ, ಹೌದು ಸತ್ಯ, ನಾನು ಇಷ್ಟು ದಿವಸ ದೇವರಿಗೆ ಭಯಪಟ್ಟಿಲ್ಲ. Thank God in these last moments I've learned to fear God. ದೇವರಿಗೆ ಕೃತಜ್ಞತೆ, ಈ ಕಡೆ ಕ್ಷಣಗಳಲ್ಲಿ ದೇವರಿಗೆ ಭಯಪಡುವಂತ ಅವಕಾಶ ಸಿಕ್ತು. Secondly, ಎರಡನೇದಾಗಿ he says in verse 41, 41ನೇ ವಚನ, we are getting a right punishment for our sin. ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. That means he says, I don't deserve life imprisonment, I deserve to be killed because I'm so bad. ಅವನು ಹೇಳ್ತಾ ಇದ್ದಾನೆ, ನನಗೆ ಜೀವಾವಧಿ ಶಿಕ್ಷೆ ಅಲ್ಲ, ನಾನು ಶಿಲುಬೆ ಮೇಲೆ ಸಾಯೋದೇ ತಕ್ಕ ಶಿಕ್ಷೆ ಅಂತ. I'm not like these other murderers who were only put in prison for life. ನಾನು ಈ ಒಂದು ಇತರ ಕೊಲೆಗಾರರು
ಜೀವೋಪಾಧಿ ಶಿಕ್ಷೆಯನ್ನು ಅನುಭವಿಸಿದ್ರು No, I'm worse than them. ಅವರಿಗಿಂತ ನಾನು ಕೆಟ್ಟವನು, I deserve to be crucified. ನಾನು ಶಿಲುಬೆಗೆ ಹಾಕಲು ತಕ್ಕ I am, ಮನುಷ್ಯನು. verse 41, I am receiving what I deserve. ನನಗೆ ಯಾವುದು ಯೋಗ್ಯವೋ ಅದು ಸಿಗ್ತಾ ಇದೆ. But the man on the other side, ಆದ್ರೆ ಈ ಕಡೆ ಇಂದ ಪಕ್ಕದಲ್ಲಿದ್ದಂತ ವ್ಯಕ್ತಿ, he didn't feel like that. ಅವನಿಗೆ ಆತರ ಅನಿಸ್ತು. He told Jesus, bring me down from the cross. ಯೇಸು ಸ್ವಾಮಿಗೆ ಹೇಳಿದನು, ಶಿಲುಬೆಯಿಂದ ನನ್ನ ಕೆಳಗಡೆ ಇಳಿಸು. Maybe I can spend a few years in jail, but I'm not so bad that I should be killed. ನಾನು ಸೆರೆಯಲ್ಲಿ ಇನ್ನೂ ಕೆಲವು ವರ್ಷ ಇರಬಹುದು, ಆದ್ರೆ ಅಷ್ಟು ಕೆಟ್ಟವನಲ್ಲ ನಾನು ಅಂತ ಹೇಳಿದನು. That's why he went to hell. ಅದಕ್ಕಾಗಿ ಅವನು ನರಕಕ್ಕೆ ಹೋದ. Picture this, the last message Jesus gives us from the cross. ಶಿಲುಬೆ ಮೇಲೆ ಯೇಸು ಸ್ವಾಮಿ ಕೊಡುವಂತ ಒಂದು ಚಿತ್ರಣ ಪಾಠವನ್ನು ನಾವು ಕಲ್ತ್ಕೊಳ್ಬೇಕು. Two equally bad people hanging on the cross next to him. ಇಬ್ಬರು ಯೇಸು ಸ್ವಾಮಿಯ ಪಕ್ಕದಲ್ಲಿ ಶಿಲುಬೆಯಲ್ಲಿ ಹಾಕಲ್ಪಟ್ಟಿದ್ದರು. Equally bad. ಸಮನಾಗಿ ಕೆಟ್ಟವರು. Both may have been about the same age of Jesus, 33 years. ಇಬ್ಬರು ಅದೇ ವಯಸ್ಕನಾಗಿರಬೇಕು, 33 ವರ್ಷ. Lived in sin, both of them. ಇಬ್ಬರು ಪಾಪದಲ್ಲೇ ಜೀವಿಸಿದ್ರು. And yet in the last moment, ಆದರೂ ಕಡೆಯ ಸಮಯದಲ್ಲಿ one goes to hell, the other goes to heaven. ಒಬ್ಬ ನರಕಕ್ಕೆ ಹೋಗ್ತಾನೆ, ಒಬ್ಬ ಪರಲೋಕಕ್ಕೆ ಹೋಗ್ತಾನೆ. How is that? ಹೇಗೆ ಇದಾಯ್ತು? Because in the last moment, ಯಾಕೆ ಅಂದ್ರೆ ಕಡೆಯ ಸಮಯದಲ್ಲಿ he began to fear God. ದೇವರಿಗೆ ಭಯಪಡಲು ಪ್ರಾರಂಭಿಸಿದ. What he had not done in his whole life, ಆತನ ಜೀವಿತಾವಧಿ ಕಾಲದಲ್ಲೆಲ್ಲ ಮಾಡಿರಲಿಲ್ಲ ಇದನ್ನ. he now repented. ಈಗ ಅವನು ಮನಸ್ಸಾಂತರ He was honest. ಅವನು ಪ್ರಾಮಾಣಿಕನಾಗ್ತಾನೆ. I deserve this punishment. ಈ ಶಿಕ್ಷೆಗೆ ನಾನು ಯೋಗ್ಯನಾಗಿದ್ದೇನೆ ಅಂತ ಹೇಳ್ತಾನೆ. And secondly, ಎರಡನೇದಾಗಿ he had faith in Jesus. ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡ್ತಾನೆ. He said, Lord, ಕರ್ತನೇ, verse 42, 42ನೇ ವಚನ, I know you're a king. ನನಗೆ ಗೊತ್ತು ನೀನು ರಾಜನಾಗಿದ್ದೀಯ. I know you're dying now. ನೀನು ಸಾಯ್ತಾ ಇದೆಯಾ ಇವಾಗ. But he tells him, I know you'll come in your kingdom. ನಿನ್ನ ರಾಜ್ಯದಲ್ಲಿ ನೀನು ಬರ್ತೀಯ, ನೀನು ಬರು. How can a man who's dying come in his kingdom? ಸಾಯುವಂತ ಒಬ್ಬ ವ್ಯಕ್ತಿ ತನ್ನ ರಾಜ್ಯದಲ್ಲಿ ಹೇಗೆ ಬರ್ಲಿಕ್ಕಾಗುತ್ತೆ? That means he believed that somehow this man will rise up from the dead and will one day rule this earth. ಆದ್ರೆ ಅವನಿಗೆ ನಂಬಿಕೆ ಬಂತು, ಒಂದು ದಿವಸ ಈ ವ್ಯಕ್ತಿ ಪುನರುತ್ಥಾನನಾಗ್ತಾನೆ, ದೇವರ ರಾಜ್ಯದಲ್ಲಿ ಬರ್ತಾನೆ. What a faith he had. ಆತರ ನಂಬಿಕೆ ಅವನಿಗೆ ಬಂತು, ಅದ್ಭುತವಾದದ್ದು. It was that honesty of about his sin and faith that saved him. ಅವನ ಪಾಪದ ಬಗ್ಗೆ ಇದ್ದಂತ ಅವನ ಯಥಾರ್ಥತೆ, ಪ್ರಾಮಾಣಿಕತೆ ಮತ್ತೆ ಕ್ರಿಸ್ತನಲ್ಲಿ ಇದ್ದಂತ ನಂಬಿಕೆ ಅವನಿಗೆ ಇದು ಬಂತು. He only said, please remember me when you come in your kingdom. ನೀನು ನಿನ್ನ ರಾಜ್ಯದಲ್ಲಿ ಪಡೆದುಕೊಂಡು ಬರುವಾಗ ನನ್ನನ್ನು ನೆನಪಿಸು. Verse 42. 42ನೇ ವಚನ. He did not know that kingdom will take another 2000 years to come. ಅವನಿಗೆ ಗೊತ್ತಿರಲಿಲ್ಲ ಇನ್ನು 2000 ವರ್ಷಗಳಾಗುತ್ತೆ ಅದು ಬರ್ಲಿಕ್ಕೆ ಅಂತ. But see what Jesus says. ಇಲ್ಲಿ ಯೇಸು ಸ್ವಾಮಿ ಏನು ಹೇಳಿದ್ರು? No, I'm not going to wait till my kingdom comes after 2000 years. 2000 ವರ್ಷದ ನಂತರ ನನ್ನ ರಾಜ್ಯ ಬರೋವರೆಗೆ ನಾನು ಕಾಯೋದಿಲ್ಲ. Today, ಇವತ್ತೇ, when I die, ನಾನು ಸತ್ತಾಗ, and you die, ನೀನು ಸಾಯ್ತೀಯ, you will come with me to paradise. ನನ್ನ ಜೊತೆ ನೀನು ಪರದೇಶಿಗೆ ಬರ್ತೀಯ. This is the gospel. ಇದೇ ಸುವಾರ್ತೆ. That the worst sinners, ಆ ಒಂದು ಕೆಟ್ಟ ಪಾಪಿ, like Mary Magdalene, ಮಗ್ದಲದ ಮರಿಯಳು, and this murderer, we don't even know his name, ಈತನ ಹೆಸರು ಕೂಡ ಗೊತ್ತಿಲ್ಲ, ಈ ಕಳ್ಳನು, because they are honest about their sin. ಯಾಕೆ ಅಂದ್ರೆ ಅವರ ಪಾಪದ ಬಗ್ಗೆ ಅವರು ಯಥಾರ್ಥರಾಗಿದ್ದಾರೆ, ಪ್ರಾಮಾಣಿಕರಾಗಿದ್ದಾರೆ. Acknowledge Jesus as king. ಯೇಸು ಸ್ವಾಮಿ ರಾಜನು ಅಂತ ಅವರು ಒಪ್ಕೊಂಡ್ರು. Their lives are changed. ಅವರ ಜೀವಿತ ಬದಲಾಯಿತು. That should be an encouragement to anybody here who's condemned about his past life. ಯಾರಾದರೂ ತಮ್ಮ ಜೀವಿತದ ಬಗ್ಗೆ, ಹಳೆಯ ಜೀವಿತದ ಬಗ್ಗೆ ಖಂಡಿಸ್ಕೊಳ್ತಾ ಇದ್ರೆ ಅವರಿಗೆ ಇದು ಪ್ರೋತ್ಸಾಹವಾಗಿದೆ. See the message there, forgetting the past. ಇಲ್ಲಿ ಒಂದು ವಿಷಯವನ್ನ ನೋಡಿ, ಅದು ಹಿಂದಿನ ವಿಷಯಗಳನ್ನ ಮರೆತು pressing on to perfection. ಮುಂದಿನ ಜೀವಿತಕ್ಕೆ ನಡೆದು. That's what Mary Magdalene did. ಹಾಗೆ ಮಗ್ದಲದ ಮರಿಯಳು ಮಾಡಿದಳು. And this man had only a few minutes before he finally died. ಈ ವ್ಯಕ್ತಿಗೆ ಕೆಲವೇ ಕ್ಷಣಗಳಿತ್ತು ಅವನು ಸಾಯೋದು. But in those few minutes, ಆ ಒಂದು ಕೆಲವೇ ಕ್ಷಣಗಳಲ್ಲಿ trusted the Lord. ಅವನು ಕರ್ತನಲ್ಲಿ ನಂಬಿಕೆ ಇಡ್ತಾನೆ.